ನರೇಂದ್ರ ಮೋದಿಯವರ ಕ್ಯಾಬಿನೆಟ್ನಲ್ಲಿ ಕರ್ನಾಟಕಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗುತ್ತೆ? ಚರ್ಚೆ ನಡೀತಾ ಇದೆ. 2+1 ಆಗಬಹುದು ಅಥವಾ 2+2 ಆಗಬಹುದು. ಅಂದ್ರೆ 2 ಕ್ಯಾಬಿನೆಟ್ ಸ್ಥಾನ 1 ರಾಜ್ಯ ಖಾತೆ, ಅಥವಾ 2 ಕ್ಯಾಬಿನೆಟ್ ಸ್ಥಾನ 2 ರಾಜ್ಯ ಖಾತೆಗಳು ಸಿಗುವ ಸಾಧ್ಯತೆ ಇದೆ. 2 ಕ್ಯಾಬಿನೆಟ್ ದರ್ಜೆ 1 ಅಥವಾ 2 ರಾಜ್ಯ ಖಾತೆ ಸಿಗೋ ಸಾಧ್ಯತೆ ಇದೆ. ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿಯಾಗೋದು ಬಹುತೇಕ ಖಚಿತ ಆಗ್ತಾ ಇದೆ. NDA ಎಲ್ಲ ಮಿತ್ರ ಪಕ್ಷಗಳಿಗೂ ಸಚಿವ ಸ್ಥಾನ ನೀಡುವ ನಿರ್ಧಾರ ಆಗಿದೆ. ಆ ಕಾರಣದಿಂದ HD ಕುಮಾರಸ್ವಾಮಿ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಮಂತ್ರಿಯಾಗೋದು ಬಹುತೇಕ ಖಚಿತ ಆಗಿದೆ. 2 ಸ್ಥಾನ ಗೆದ್ದಿದೆ JDS, ಅವರಿಗೆ 1 ಸ್ಥಾನ, ಇನ್ನೊಂದು ಸಚಿವ ಸ್ಥಾನ ಬಿಜೆಪಿಗೆ, ಅಂದ್ರೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನ ಬಿಜೆಪಿಗೆ ಸಿಗುವ ಸಾಧ್ಯತೆ ಇದೆ. ಬಿಜೆಪಿಯಿಂದ 8 ಜನ ರೇಸ್ನಲ್ಲಿದ್ದಾರೆ. ಇನ್ನು 2 ರಾಜ್ಯ ಖಾತೆಯ ಮಂತ್ರಿ ಸ್ಥಾನ ಸಿಗುವ ಸಾಧ್ಯತೆಗಳಿದ್ದಾವೆ. ಆ 2 ರಾಜ್ಯ ಖಾತೆಗಳು ಬಿಜೆಪಿ ನಾಯಕರಿಗೆ ಸಿಗಬಹುದು. ಸ್ಪರ್ಧೆಯಲ್ಲಿ ದೊಡ್ಡವರ ಹೆಸರಿದೆ. ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರಾಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆ 8 ಜನ ಸ್ಪರ್ಧೆಯಲ್ಲಿದ್ದಾರೆ. ಬಿಜೆಪಿಯಿಂದ, JDSನಿಂದ ಕುಮಾರಸ್ವಾಮಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮೊದಲ ಬಾರಿಗೆ ಕೇಂದ್ರ ಸಚಿವರಾಗಲಿದ್ದಾರೆ. ಇದಿಷ್ಟು ಈವರೆಗಿನ ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.